ಗದ್ದೆಗೆ ಹೋದವ್ರು ಇಷ್ಟೊತ್ತಾದ್ರೂ ಬರಲಿಲ್ವಲ್ಲ, ಏನಾಯ್ತು ಏನೋ, ಏನು ಮಾಡ್ತಿದ್ದಾರೋ, ಅವ್ರು ಬರೋ ತನಕ ನನ್ನ ಮನಸ್ಸು ತಳಮಳ ಅಂತಿದೆ. ಕತ್ಲೆ ಬೇರೆ ಆಯಿತು, ಎಷ್ಟೊತ್ತು ಬರ್ತಾರೋ. ಅಯ್ಯೋ ಪಾಪ ರಾಜು ಬೇರೆ ನಿನ್ನೆ ತಾನೇ ಶಾಸ್ತ್ರ ಆಗಿ ಇವತ್ತು ಗದ್ದೆಗೆ ಹೋಗೋನೆ. ಏನು ಮಾಡೋದು? ಯಾರಾದರೂ ಬಂದು ನನಗೆ ವಿಷಯ ತಿಳಿಸ್ಬಾರ್ದೆ, ಅವ್ರು ಬರೋ ತನಕ ನನಗಂತೂ ಜೀವದಾಗಿಲ್ಲ. ರೀ ಆನೆಗಳೆಲ್ಲವೂ ಕಾಡಿಗೆ ಹೋದ್ವಾ? ಕಬ್ಬನ್ನೆಲ್ಲ ಮೇಯ್ಕೊಬಿಟ್ವಾ? ಸ್ವಲ್ಪ ಉಳಿಸಿದವ? ಆ ಕಡೆಯಿಂದ ಬರ್ತಿದ್ದಂಗೆ ಕ್ವಶನ್ ಮೇಲೆ ಕ್ವಶನ್ ಕೇಳ್ತಿದೆ. ನಮ್ಮ ಕಷ್ಟ ನಮಗೆ ಅಂದರೆ ನೀವು ಯಾಕ್ರಿ ಆನೆ ಮೇಲಿರೋ ಸಿಟ್ಟ ನನ್ನ ಮೇಲೆ ತೋರಿಸ್ತಿದ್ದೀರಾ? ನೀವು ಗದ್ದೆಗೆ ಹೋದಷ್ಟೊತ್ತಿಂದ ಮತ್ತೆ ಆನೆಗಳು ನುಗ್ಬಿಟ್ಟಿದ್ದಾವೆ ಅಂತ ಸೋಮನ ಹೇಳ್ದಾಗಿಂದ ನಾನು ತಳಮಳ ಅನಿಸ್ತಿದೆ ಅನ್ನೋ ನನ್ನ ಮನಸ್ಸು. ಏನು ಮಾಡ್ತಿದ್ದಾರೋ ಏನೋ, ಏನಾಯಿತು ಅಂತ ಒಂದೇ ಸೋಲಿಗೆ ಊಟನೂ ಮಾಡಿದೆ. ಆ ಕಡೆಯಿಂದ ಈ ಕಡೆಗೆ ಓಡಾಡ್ತಿದ್ರೆ ನೀವು ಬಂದ ತಕ್ಷಣ ನನ್ನ ಮೇಲೆ ಸಿಟ್ಟಾಗ್ತಿರಲ್ಲ. ಇನ್ನೇನು ಮತ್ತೆ ಆನೆಗಳೆಲ್ಲ ನುಗ್ಗಿ ಕಬ್ಬನ್ನೆಲ್ಲ ತಿಂದು ಹಾಳು ಮಾಡಿಬಿಟ್ವು ಅಂತ ನಾನು ಬೇಜಾರಲ್ಲಿ ಬರ್ತಿದ್ರೆ ನೀನು ಆ ಕಡೆಯಿಂದ ಬರ್ತಿದ್ದಂಗೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿ ತಲೆ ತಿಂತೀಯ ನೀ ಬೇರೆ. ನಾನೆಲ್ಲ ಹೇಳ್ತೀನಿ ನಡಿ ನಿಧಾನವಾಗಿ, ಇನ್ನೇನು ಮಾಡೋಕ್ಕಾಗುತ್ತೆ. ಅಯ್ಯೋ ನಡೀರಿ ಸರಿ. ಆನೆಗಳೆಲ್ಲ ಸೇರಿಕೊಂಡು ನಮ್ಮ ಕಬ್ಬನ್ನೆಲ್ಲ ಹಾಳು ಮಾಡಿಬಿಟ್ವಮ್ಮ. ಇನ್ನೇನು ಮಾಡೋದು ಬಿಡಮ್ಮ, ನೀ ಏನು ಯೋಚನೆ ಮಾಡಬೇಡ, ನಡಿ. ಸುಸ್ತಾಗಿದೆ, ನಮಗೊಂದು ಲೋಟ ಕಾಫಿ ಕಾಯಿಸ್ಕೊಡು, ಹಾಗೆ ಊಟ ಕೊಡು, ನಡಿ. ಇನ್ನೇನು ಮಾಡೋಕ್ಕಾಗುತ್ತೆ ಬಿಡು ರಾಜು, ಹೋದಷ್ಟು ಹೋಗಲಿ ಇದ್ದಷ್ಟು ಇರಲಿ, ನೀನೇನು ಬೇಜಾರು ಮಾಡ್ಕೋಬೇಡ. ನೀವು ಬರೋ ತನಕ ನನ್ನ ಮನಸ್ಸು ತಳಮಳ ಅಂತಿತ್ತು, ಏನಾಯಿತು ಏನು ಅಂತ. ಸದ್ಯ ನೀವು ಹುಷಾರಾಗಿ ಬಂದ್ರಲ್ಲ, ಈಗ ಸಮಾಧಾನ ಆಯಿತು ನೋಡು. ನೀವು ಹೋದಾಗಿಂದ ಬಾಲ್ದಿಕೊಂಡು ಬೇರೆ ಪಟ ಪಟ ಅಂತ ಬಡ್ಕೋತಾ ಇತ್ತು, ಅದಕ್ಕೆ ಸ್ವಲ್ಪ ಭಯ ಆಗಿತ್ತು. ಸದ್ಯ ನಡೀರಿ ನೀವು ಮನೆಗೆ. ಆ ಥರ ಏನಿಲ್ಲಮ್ಮ, ಅರಣ್ಯ ಇಲಾಖೆಯಿಂದ ಕರ್ಕೋಗಿದ್ದೆ. ಹಸರು ಆನೆಗಳನ್ನೆಲ್ಲ ಕಾಡುಗಟ್ಟೋದ್ರಮ್ಮ. ಸರಿ, ಬಾಗ್ಲ ಹತ್ರ ನಿಂತ್ಕೊಂಡು ಮಾತಾಡೋದು ಬೇಡ, ಮನೇಲಿ ಕೂತ್ಕೊಂಡು ಮಾತಾಡೋಣ, ನಡೀರಿ. ನೀವು ಊಟ ಮಾಡಿಲ್ಲ, ಊಟ ಮಾಡ್ತಾ ಮಾತಾಡೋರಿ. ಸರಿ ಬಾರಮ್ಮ, ನನಗೂ ಹೊಟ್ಟೆ ಹಸಿತಿದೆ, ಊಟ ಮಾಡಬೇಕು. ಕೂತ್ಕೊಳ್ಳೋ ರಾಜು. ಏನು ಬೇಡಮ್ಮ, ಊಟ ತಗೋಬಮ್ಮ, ಸುಸ್ತಾಗಿದೆ, ಊಟ ಮಾಡ್ಕೊಂಡು ಮಲಗಿಬಿಡ್ತೀನಿ. ಮುದ್ದೆ ಇದ್ರೆ ತಗೋಬಾರೆ, ಅದನ್ನೇ ತಿನ್ಕೊಂಡು ಮಲಗಿಬಿಡ್ತೀನಿ. ಸರಿ ತಗೋಬರ್ತೀನಿ ಹೀರಿ. ತಗೊಳ್ಳಿ, ಮುದ್ದೆ ಉಪ್ಪು ಸಾಂಬಾರು ಮಾಡಿದೆ, ಒಳ್ಳೆಯದೇ ಆಯಿತು, ಕೊಡು ಊಟ ಮಾಡ್ತೇನೆ. ರಾಜು ನಿನಗೂ ತಗೋಬರ್ತೀನಿ ಇರು, ಮುದ್ದೆ ಉಪ್ಪು ಸಾಂಬಾರು ತಗೋ ರಾಜು, ಊಟ ಮಾಡು. ಅಯ್ಯೋ ನಿಧಾನ ರಾಜು, ಅಯ್ಯೋ ನಿಮ್ಗೆ ನೀರೇ ಕೊಟ್ಟಿಲ್ಲ, ಮುದ್ದೆ ಕೊಟ್ಟಿದ್ದೀನಿ ಬಿಸಿ ಬಿಸಿಯಾಗಿ. ತಗೋಬರ್ತೀನಿ ಇರು ರಾಜು, ಇವಾಗ ಹೋಗಿ ತಗೋಪ್ಪ, ನೀರು ಕುಡಿ ಮೊದಲು, ನತ್ತೊತ್ಬಿಟ್ಟಿದೆ. ಇವಾಗ ಹೇಳಿ ಸಮಾಧಾನವಾಗಿ ಏನಾಯಿತು ಅಂತ. ಆ ಕತೆ ಯಾತಿ ಕೇಳ್ತೀಯ ಬಿಡು ರಂಜಿ. ಏನಾಯ್ತ್ರಿ ಅಂತಿದ್ದು? ಆನೆಗಳೆಲ್ಲ ಸೇರಿಕೊಂಡು ಕಬ್ಬನ್ನೆಲ್ಲ ಹಾಳು ಮಾಡಿಬಿಟ್ವಾ? ಸ್ವಲ್ಪನೂ ಇಲ್ವೇನ್ರಿ? ಕಬ್ಬನ್ನೆಲ್ಲ ಹರ್ದಂ ತಿಂದು ಕಾಲಲ್ಲಿ ಹೊಸ್ಕಾಕ್ಬಿಟ್ಟಿದ್ದೀವಿ ಕಣೆ. 1,00,000 ರೂಪಾಯಿನ ಕಬ್ಬು 50,000 ರೂಪಾಯಿ ಹೋಗೋದು ಕಮ್ಮಿನೇ ಅನಿಸುತ್ತೆ. ಸದ್ಯ ನಾನು ಇಲ್ಲಿಂದ ಹೋಗೋಕ್ಕೇನೋ ಸರಿ ಆಯಿತು, ಇಲ್ಲಾಂದರೆ ಆನೆಗಳೆಲ್ಲ ಸೇರಿಕೊಂಡು ಎಲ್ಲ ಕಬ್ಬನ್ನು ನಾಶ ಮಾಡಿಬಿಡ್ತಿದ್ವಿ ಏನೋ. ಅಷ್ಟು ಇಷ್ಟಾದರೂ ಸಿಗ್ತೈತೆ ಈಗ. ಹೋಗ್ಲಿ ಬಿಡಿ, ಪಾಲಕ್ಕೆ ಬಂದದ್ದು ಪಂಚಾಮೃತ ಅನ್ಕೋಬೇಕಷ್ಟೇ ಈಗ ನಾವು. ಅಪ್ಪ ಕಬ್ಬನ್ನು ಫ್ಯಾಕ್ಟ್ರಿಗೆ ಕೊಟ್ಬಿಡೋಣ. ಹ್ಞೂ ರಾಜು, ಕಬ್ಬನ್ನು ಫ್ಯಾಕ್ಟ್ರಿಗೆ ಕೊಟ್ಬಿಡೋಣ. ಅದನ್ನು ತರಿಸ್ಲಿಕ್ಕೆ ನಮಗೆ ಟೈಮ್ ಎಲ್ಲಿದೆ ಹೇಳು? ನಿನ್ನ ಮಧ್ಯದಲ್ಲಿ ಜಮೀನು ಕೆಲಸಕ್ಕೆ ಗಮನ ಕೊಡೋಕ್ಕಾಗ್ತಾ ಇಲ್ಲ. ಅಪ್ಪ ಕಬ್ಬೆಲ್ಲ ತರಿಸ್ಮೇಲೆ ನಾನು ಮದುವೆ ಇಟ್ಕೊಂಡ್ರೆ ಆಯ್ತು ಬಿಡಪ್ಪ, ನೀವ್ಯಾಕೆ ಅಷ್ಟೊಂದು ಅವಸರ ಮಾಡ್ತಿದ್ದೀರಾ? ಏನು ಬೇಡ ಸುಮ್ಮನಿರು ರಾಜು, ನೀನೇನೋ ಕಾಯ್ತೀಯ. ಪಾಪ ಹುಡುಗಿ ಮನೆಯವ್ರು ಕಾಯಿಸೋದಾ? ಶಾಸ್ತ್ರ ಆದಮೇಲೆ ಆ ಥರ ಎಲ್ಲ ಕಾಯಿಸ್ಬಾರ್ದು, ಬೇಗ ಮದುವೆ ಮಾಡಿಬಿಡ್ಬೇಕು. ನಿನಗೆ ಗೊತ್ತಾಗಲ್ಲ, ಸುಮ್ಮನಿರು ರಾಜು. ಹ್ಞೂ ರಾಜು, ಹುಡುಗಿ ಮನೆಯವ್ರನ್ನ ಕಾಯಿಸೋದು ಬೇಡ, ಏನು ಬೇಡ, ಸುಮ್ಮನಿರು. ಕಬ್ಬನ್ನು ಫ್ಯಾಕ್ಟ್ರಿಯವ್ರು ಕೊಟ್ಬಿಡೋಣ, ಹೇಗಿದ್ರು ಸ್ವಲ್ಪ ಇದೆಯಲ್ಲ. ಬರೋ ವರ್ಷ ಬೇಕಾದರೆ ಆಳು ಕೊಟ್ಟು ತರಿಸ್ಕೊಂಡ್ರಾಯ್ತು. ಈ ಸರಿ ನಿನ್ನ ಮದುವೆ ಕೆಲಸನೇ ಆಗಲಿ. ಆಗಿದ್ರೆ ನಾಳೆ ಫ್ಯಾಕ್ಟ್ರಿಯವ್ರಿಗೆ ಹೇಳ್ಬಿಡ್ಲಪ್ಪ ಕಬ್ಬು ತರ್ಕೊ ಹೋಗೋಕ್ಕೆ. ಸರಿ ರಾಜು, ಹಾಗೆ ಮಾಡು, ಹೇಳ್ಬಿಡು ಫ್ಯಾಕ್ಟ್ರಿಯವ್ರಿಗೇನೆ. ಹೇಗೋ ಅಷ್ಟು ಇಷ್ಟು ಸಿಕ್ಕಿದ್ರೆ ನಿನ್ನ ಮದುವೆ ಖರ್ಚಿಗಾದರೂ ಆಗುತ್ತೆ, ಜವಳಿ ತೆಗೆಕೆ, ಅದಕ್ಕೆ ಇದಕ್ಕೆ, ಇನ್ನು ಸೀರೆ ತೆಗೆಕೆ ಅಂತ. ಸರಿ ಬಿಡಪ್ಪ, ಆಗಿದ್ರೆ ನಾಳೆನೇ ಹೇಳ್ಬಿಡ್ತೇನೆ. ನಾಳೆ ಇದೆಲ್ಲ ಬಂದು ಅವರು ತರ್ಕೊಂಡು ಹೊಂಟೋಗ್ತಾರೆ.